ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಘರರ ದೈವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಓಕೆ. ಸೊ ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ 2026 ಗುರು ಬದಲಾವಣೆ ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ರಾಶಿ ಫಲ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ದೀವಿ. ಅದರಲ್ಲಿ ಕೂಡ ಸಿಂಹ ರಾಶಿಯವರಿಗೆ 2026 ಗುರು ಬದಲಾವಣೆ ಹೇಗಿರುತ್ತೆ ಅಂತ ಮಾತಾಡಿಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳನ್ನ ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ, ಬನ್ನಿ. ಸೊ ಇದರಲ್ಲೊಂದು ಸಣ್ಣ ಅನೌನ್ಸ್ಮೆಂಟ್ ಏನಂದರೆ, ಭಾಳಷ್ಟು ಜನ ಗುರುಗಳೇ ಬೆಂಗಳೂರಲ್ಲೇ ನಿಮ್ಮನ್ನು ನೋಡೋಕ್ಕೆ ಬರಬೇಕಾ, ಬೇರೆ ನಗರಗಳಿಗೆಲ್ಲ ಬಂದರೆ ಒಳ್ಳೆಯದಾಗುತ್ತೆ ಅಂತ ಭಾಳಷ್ಟು ಜನ ಕೇಳಿರೋದ್ರ ಮೇರೆಗೆ ನಾವು ಯಾವಾಗಲೂ ಬೆಂಗಳೂರಲ್ಲಿ ಅವೈಲೇಬಲ್ ಇರ್ತೀವಿ 1-to-1 ಅಪಾಯಿಂಟ್ಮೆಂಟ್ಗೆ. ಅದು ಬಿಟ್ಟು ಹೈದರಾಬಾದ್, ವಿಜಯವಾಡ, ತಿರುಪತಿಯಲ್ಲೇ ಅವೈಲೇಬಲ್ ಇರ್ತೀವಿ ಅಪಾಯಿಂಟ್ಮೆಂಟ್ಗೆ. ಚೆನ್ನೈನಲ್ಲಿ ಅವೈಲೇಬಲ್ ಇರ್ತೀವಿ. ಮುಂಬೈ ಆ್ಯಂಡ್ ಡೆಲ್ಲಿಯಲ್ಲಿ ಅಪಾಯಿಂಟ್ಮೆಂಟ್ಸ್ಗೆ ಅವೈಲೇಬಲ್ ಇರ್ತೀವಿ. ಯಾರು ನನ್ನ 1-to-1 ಭೇಟಿ ಮಾಡಬೇಕು ಅಂತಿರೋ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಟೆಂಟೇಟಿವ್ ಡೇಟ್ಸ್ ಯಾವುದಿರುತ್ತೆ ಅಂತ ತಿಳ್ಕೊಂಡು ನನ್ನ ಬಂದು ನೀವು ಅಲ್ಲಿ ಭೇಟಿ ಮಾಡ್ಬೋದು ಈ ನಗರಗಳಲ್ಲಿ. ಸೊ ನಿಮ್ಮ ಪರ್ಸ್ನಲ್ ಕನ್ಸಲ್ಟೇಷನ್, ಈವನ್ ಬಿಸ್ನೆಸ್ ಕನ್ಸಲ್ಟೇಷನ್, ಪರ್ಸ್ನಲ್ ಮೊಬೈಲ್ ನಂಬರ್, ಪರ್ಸ್ನಲ್ ವೆಹಿಕಲ್ ನಂಬರ್ ಯಾವ್ದು ಇಟ್ಕೋಬೇಕು, ಯಾವುದು ಲಕ್ಕಿ ಡೈರೆಕ್ಷನ್ನು ಯೂಸ್ ಮಾಡಿದ್ರೆ ಪ್ರೋಗ್ರೆಸ್ ಆಗ್ತೀವಿ, ಇದ್ರ ಜೊತೆಗೆ ಬಿಸ್ನೆಸ್ ಕಾರ್ಡ್ ಹೇಗಿರಬೇಕು, ಬಿಸ್ನೆಸ್ ನೇಮ್ ಹೇಗಿರಬೇಕು, ಲೋಗೋ ಹೇಗಿರಬೇಕು, ಕಲರ್ ಕಾಂಬಿನೇಷನ್ ಏನಿರಬೇಕು, ಇದೆಲ್ಲ ಡೀಟೇಲ್ ಕೂಡ ನೀವು 1-to-1 ಅಪಾಯಿಂಟ್ಮೆಂಟಲ್ಲಿ ನನ್ನ ಬಂದು ಕನ್ಸಲ್ಟ್ ಮಾಡಬಹುದು. ಸೊ ಇದ್ರ ಜೊತೆಗೆ ಭಾಳಷ್ಟು ಜನ ಗುರುಗಳೇ ಅಸ್ಟ್ರಾಲಜಿ ಕನ್ಸಲ್ಟ್ ಮಾಡಿ ಸಾಕಾಗಿದೆ, ನ್ಯೂಮರಾಲಜಿ ಕನ್ಸಲ್ಟೇಷನ್ ಮಾಡಿ ಸಾಕಾಗಿದೆ, ವಾಸ್ತು ಕನ್ಸಲ್ಟೇಷನ್ ಮಾಡಿ ಸಾಕಾಗಿದೆ, ಈವನ್ ಟ್ಯಾರೆಟ್ ರೀಡಿಂಗು ಮಾಡಾಗಿದೆ, ಸಾಕಾಗಿದೆ, ಫೆಡಪ್ ಆಗಿಬಿಟ್ಟಿದ್ದೀವಿ, ನಮ್ಮ ಮನೆ ಬರ ಇದ್ದಂಗೆ ಆಗಲಿ ಹೋಗು ಅನ್ನೋ ರೀತಿ ಆಗಿಬಿಟ್ಟಿದ್ದೀವಿ ಅಂತ ಆಗಿರೋರಿಗೋಸ್ಕರನೇ ಡಿಸೈನ್ ಮಾಡಿರೋ 3 ದಿನದ ವರ್ಕ್ಶಾಪ್ ನಾವು ನಡೆಸ್ತಾ ಇದ್ದೀವಿ. ಫ್ರೈಡೇ, ಸ್ಯಾಟರ್ಡೇ, ಸಂಡೇ 3 ದಿನದ ವರ್ಕ್ಶಾಪ್ ಇರುತ್ತೆ ಈ 7 ನಗರಗಳಲ್ಲಿ: ಹೈದ್ರಾಬಾದ್, ವಿಜಯವಾಡ, ತಿರುಪತಿ, ಬ್ಯಾಂಗ್ಳೂರ್, ಆ್ಯಂಡ್ ದೆನ್ ಮುಂಬೈ, ಡೆಲ್ಲಿ, ಚೆನ್ನೈ. ಸೊ ಯಾರು ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ವರ್ಕ್ಶಾಪಿಗೆ ಬರಬೇಕು ಅಂತೀರೋ ಈ ಕೂಡಲೇ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ. ಜಸ್ಟ್ ಲಿಮಿಟೆಡ್ ಸೀಟ್ಸ್ ಇರುತ್ತೆ, 24 ಸೀಟ್ಸ್ ಅಷ್ಟೇ. ಯಾಕೆಂದರೆ ಅದರಲ್ಲಿ ನಾವು ನಮ್ಮ 30 ವರ್ಷದ ಅನುಭವವಾದಂಥ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ವಾಲ್ಯೂಮ್ 1, ಆಮೇಲೆ ಇದು ವಾಲ್ಯೂಮ್ 4, ಇದು ಓಕೆ, ವಾಲ್ಯೂಮ್ 2, ಓಕೆ, ವಾಲ್ಯೂಮ್ 3 ಆ್ಯಂಡ್ ದೆನ್ ವಾಲ್ಯೂಮ್ 4, ಈ 4 ವಾಲ್ಯೂಮ್ ಪುಸ್ತಕಗಳನ್ನ ನಿಮಗೆ ಕೋರ್ಸ್ ಮೆಟೀರಿಯಲ್ ಆಗಿ ಕೊಡ್ತಾ ಇದ್ದೀವಿ. ಇದನ್ನೆಲ್ಲೂ ಸೇಲ್ ಮಾಡ್ತಾ ಇಲ್ಲ. ಸೊ ಕೋರ್ಸ್ ಮೆಟೀರಿಯಲ್ ಯಾರು ಕೋರ್ಸ್ಗೆ ಜಾಯ್ನ್ ಆಗ್ತಾರೋ ಅವರಿಗೆ ಕೊಡ್ತಾ ಇರೋದು. ಸೊ ಇದರಲ್ಲಿ ಸಾಲ್ಡಿಯನ್ ನ್ಯೂಮರಾಲಜಿ, ವೇದಿಕ್ ವಾಸ್ತು, ನಾಡಿ ಅಸ್ಟ್ರಾಲಜಿ, ಈವನ್ ಪಾಮಿಸ್ಟ್ರಿ, ಪಿರಮಿಡ್ ನಂಬರ್ಸ್ ಹೇಗಿರಬೇಕು, ಸೊ ಹಾರಿಜಾಂಟಲ್ ವ್ಯಾಲ್ಯೂ, ಕಾಲಿಂಗ್ ನೇಮ್ ನಂಬರ್, ಪಿರಮಿಡ್ ವ್ಯಾಲ್ಯೂ ನೇಮ್ ನಂಬರ್ ಏನಿರಬೇಕು, ಆಮೇಲೆ ಕಾಲಿಂಗ್ ನೇಮ್ ಫಸ್ಟ್ ಲೆಟರ್ಸ್ ಯಾವುದಿರಬೇಕು, ಇದೆಲ್ಲದ್ರ ಬಗ್ಗೆ ಡೀಟೇಲ್ಸು ನಿಮಗೆ ಕೊಟ್ಟಿರ್ತೀವಿ. ಈ ಪುಸ್ತಕಗಳು ಕೋರ್ಸ್ ಮೆಟೀರಿಯಲ್ ಕೊಡಲ್ಪಡುತ್ತೆ. ಅದ್ರ ಜೊತೆಗೆ ಕುಂಡಲಿನಿ ಯೋಗವನ್ನು ಹೇಳ್ಕೊಡ್ತಾ ಇದ್ದೀವಿ ನಿಮಗೆ. ಸೊ ಮೂಲಾಧಾರದಿಂದ ಕುಂಡಲಿನಿ ಶಕ್ತಿಯನ್ನು ಸಹಸ್ರಾರಕ್ಕೆ, ಆಜ್ಞಾಚಕ್ರಕ್ಕೆ, ಸಹಸ್ರಾರಕ್ಕೆ ಆಕ್ಟಿವೇಟ್ ಮಾಡಿ ಕೊಡ್ತಾ ಇದ್ದೀವಿ. ತುಂಬ ಒಳ್ಳೆಯ ವಿಷಯ, ಕುಂಡಲಿನಿ ಯೋಗನೂ ಕಲ್ತ್ಕೊಳ್ಳಿ. ಇದ್ರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಇವತ್ತಿನ ಸ್ಥಿತಿಗೆ ಬೇಕಾಗಿರೋದು, ಎಲ್ಲಿ ನೋಡಿದ್ರೂ ವಾಮಾಚಾರ, ಎಲ್ಲಿ ನೋಡಿದ್ರೂ ತಂತ್ರಗಾರಿಕೆ ಮಾಡ್ತಕ್ಕಂಥದ್ದು. ಈ ತಂತ್ರ, ಮಂತ್ರ, ಯಂತ್ರ, ವಾಮಾಚಾರದಿಂದ ಕಟ್ಟಾಕ್ಬಿಡ್ತಾರೆ. ಸೊ ಮುಖಾಕರ್ಷಣ ಶಕ್ತಿ ಬರಬಾರ್ದು, ವಾಕ್ಚಾತುರ್ಯ ಬರಬಾರ್ದು, ಲಕ್ಷ್ಮೀ ಕಟಾಕ್ಷ ಕಲೆ ಇರಬಾರ್ದು ಅಂತ ಇದೆಲ್ಲ ಮಾಡಿರ್ತಾರಲ್ಲ, ಆ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಹೇಗೆ ಈಚೆ ಬರೋದು, ಆ ಕಟ್ಟುಗಳನ್ನೆಲ್ಲ ಹೇಗೆ ತೆಗೆಯೋದು ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತಾ ಇದ್ದೀವಿ. ಸೊ ಈ ಕೂಡಲೇ ತಾವೆಲ್ಲ ನಿಮ್ಮ ಫೋನ್ ನಂಬರ್ಸ್ ಎಲ್ಲ ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಇದನ್ನು ಕಲ್ತ್ಕೊಳ್ಳಿ. 100% ಲೈಫ್ ಟ್ರಾನ್ಸ್ಫಾರ್ಮೇಷನ್ ವರ್ಕ್ಶಾಪ್, 3 days ವರ್ಕ್ಶಾಪ್ ಇದು ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಓಕೆ, ಕಲ್ತ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ, ಬನ್ನಿ. 2/6/2026 ಮಂಗಳವಾರ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಗುರು ಬದಲಾವಣೆ. ಸೊ ಅದು ಸಿಂಹರಾಶಿಯವ್ರಿಗೆ ಹೇಗಿರುತ್ತೆ ಅಂತ ನೋಡಿದ್ವಿ ಅಂದರೆ ಒಂದು 30% ಸ್ವಲ್ಪ ತೊಂದರೆಗಳಿದೆ, ಒಂದು 70% ಚೆನ್ನಾಗಿದೆ. ಈ 70% ಚೆನ್ನಾಗಿರ್ತಕ್ಕಂಥ ಪ್ಲಾನೆಟರಿ ಪೊಸಿಷನ್ ಏನು ಅಂತ ನೋಡ್ಬಿಡೋಣ. ರಾಶ್ಯಾಧಿಪತಿ ಸೂರ್ಯ ಬಂದು 10ನೇ ಮನೆಯಲ್ಲಿರ್ತಕ್ಕಂಥದ್ದು ಒಂದು ಪ್ಲಸ್ ಪಾಯಿಂಟ್. ಅದಕ್ಕಿಂತ ಇನ್ನು ಸ್ವಲ್ಪ ದೊಡ್ಡ ಪ್ಲಸ್ ಪಾಯಿಂಟ್ ಏನಂದರೆ 4 ಮತ್ತು 9ನೇ ಅಧಿಪತಿ, ಸುಖಸ್ಥಾನಾಧಿಪತಿ, ಭಾಗ್ಯಸ್ಥಾನಾಧಿಪತಿ, ಭಾಗ್ಯಸ್ಥಾನದಲ್ಲೇ ಮೇಷರಾಶಿಯಲ್ಲೇ ಇರತಕ್ಕಂಥದ್ದು ಮಂಗಳ ಗ್ರಹ. ಇದು ಒಂದು ಒಳ್ಳೆ ಯೋಗ. ಆಮೇಲೆ ಲಾಭಸ್ಥಾನಾಧಿಪತಿ ಅಂತ ಹೇಳ್ತಕ್ಕಂಥ ಬುಧ 11ನೇ ಮನೆಯಲ್ಲೇ ಇರೋದು ಮಿಥುನ ರಾಶಿಯಲ್ಲಿ.
ಶುಕ್ರನ ಜೊತೆ ಸಂಬಂಧಪಟ್ಟಿರತಕ್ಕಂಥದ್ದು. ಅದು ಕೂಡ ಲಕ್ಷ್ಮೀನಾರಾಯಣ ಯೋಗವನ್ನು ಕೊಡುತ್ತೆ ನಾಡಿ ಜ್ಯೋತಿಷದ ಪ್ರಕಾರ. ಅದು ಕೂಡ ಒಳ್ಳೆ ಯೋಗನೇ. ಇವೆಲ್ಲವೂ ಇವರಿಗೆ 70% ಒಳ್ಳೇದು ಮಾಡುತ್ತೆ ಎಲ್ಲ ರೀತಿಯಲ್ಲಿನೂ. ಹಣಕಾಸಿನ ವಿಷಯವಾಗಿ, ಓದಿನ ವಿಷಯವಾಗಿ, ಎಲ್ಲದರ ವಿಷಯವಾಗೂ ಒಳ್ಳೇದು ಮಾಡುತ್ತೆ. ಪ್ಲಸ್ ಪಾಯಿಂಟ್. 30% ಮೈನಸ್ ಅಂತ ನಾವು ಡಿಮೆರಿಟ್ ಅಂತ ಹೇಳಿದ್ವಿ ಅಂದರೆ ರಾಶಿಯಲ್ಲಿರ್ತಕ್ಕಂಥ ಕೇತು, 7ನೇ ಮನೆಯಲ್ಲಿರ್ತಕ್ಕಂಥ ರಾಹು, ಆಮೇಲೆ 5ನೇ ಮನೆಯಲ್ಲಿರ್ತಕ್ಕಂಥ ಚಂದ್ರ, 8ನೇ ಮನೆಯಲ್ಲಿರ್ತಕ್ಕಂಥ ಶನಿ, ಇದು ಒಂದು ಸ್ವಲ್ಪ ತೊಂದರೆಗಳು ಕೊಡಬಹುದು. 12ನೇ ಮನೆಗೆ ಬರ್ತಕ್ಕಂಥ ಗುರು ಉಚ್ಚ ಸ್ಥಾನದಲ್ಲಿರೋದ್ರಿಂದ ಅದು ಅಂಥ ತೊಂದರೆ ಏನೂ ಅಲ್ಲ. ಸೊ ಉಚ್ಚ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ, ಗುರು ಬಂದಿರೋದ್ರಿಂದ 12ನೇ ಮನೆ ವ್ಯಯಸ್ಥಾನ ಹಾಗೆ ಹೀಗೆ ಅಂದ್ಕೊಳ್ಳೋದೇ ಬೇಕಾಗಿಲ್ಲ. ಏನೇ ವ್ಯಯ ಬಂದ್ರೂ ಶುಭವಾಗದಂಥದ್ದೇ ಇರುತ್ತೆ. ಏನೋ ಒಂದು ಮನೆ ಕಟ್ಕೋಬೋದು, ಸೊ ಒಂದು ಯಾವುದಾದ್ರೂ ಗೋಲ್ಡ್ ಪರ್ಚೇಸ್ ಮಾಡ್ಬೋದು. ಇದೆಲ್ಲ ಪರ್ಚೇಸ್ ಆದರೂ ಕೂಡ ನಮ್ಗೆ ಅದು ಲಾಭ ತಾನೇ. ಅದರಿಂದ ಬೆಳ್ಳಿ ಬಂಗಾರ, ಮನೆ, ಸೈಟು ಇದೆಲ್ಲನೂ ಅದರಿಂದ ಅದು ಅಪ್ರಿಷಿಯೇಷನ್ ಇರ್ತಕ್ಕಂಥ ಆ ಥರದ್ದೇ ಮಾಡಿಸ್ತಾನೆ ಜಾಸ್ತಿ. ಅದರಿಂದ ಅದನ್ನು ಕೂಡ 12ನೇ ಮನೇಲಿ ಗುರು ಬಂದಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗ ಪ್ಲಸ್ ಪಾಯಿಂಟ್ಸ್ ಅಂತ ಹೇಳಿದಾಗ ಇವಾಗ ಹೇಳಿದ್ವಿ, ಇದು ಪ್ಲಸ್ ಪಾಯಿಂಟ್ಸ್ ಅಂತ, ಮೈನಸ್ ಪಾಯಿಂಟ್ಸ್ ಅಂತ. ಫಸ್ಟ್ ಎಜುಕೇಷನ್ಗೆ ಬರೋಣ. 4ನೇ ಅಧಿಪತಿಯನ್ನೇ ನಾವು ಎಜುಕೇಷನ್ಗೆ ಗ್ರಹ ಅಂತ ಕರೆಯೋದು, ವಿದ್ಯೆಗೆ. ಆಮೇಲೆ 11ನೇ ಮನೇಲಿ ಬುಧ ಬೇರೆ ಉಚ್ಚ ಸ್ಥಾನದಲ್ಲಿ ಸ್ವಂತ ಮನೇಲಿದ್ದಾನೆ. ಅದರಿಂದ ಓದ್ತಿರ್ತಕ್ಕಂಥ ಸ್ಟೂಡೆಂಟ್ಸ್ ಫ್ರಮ್ ಪ್ರೈಮರಿ ಸ್ಕೂಲ್ ಟು ಪೋಸ್ಟ್ ಗ್ರಾಜುಯೇಷನ್ವರೆಗೂ ಭಾರಿ ಒಳ್ಳೇದಾಗೋ ಚಾನ್ಸಸ್ ಉಂಟು. ಅವಾರ್ಡ್ ಸಿಗ್ಬೋದು, ರಿವಾರ್ಡ್ ಸಿಗ್ಬೋದು. ನೀವು ಅಂದ್ಕೊಂಡಿದ್ದ ಕಾಲೇಜ್ಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಕೆಲವರು ಇದ್ದರೆ ಆ ಸ್ಪೋರ್ಟ್ಸ್ ಕೋಟಾದ್ರ ಮೇಲೆ ಅವರು ಹೋಗ್ಬೋದು. ಫ್ರೀ ಸೀಟ್ ಸಿಗ್ಬೋದು, ಸ್ಕಾಲರ್ಶಿಪ್ ಸಿಗ್ಬೋದು, ಬೇರೆ ಕಾಲೇಜ್ಗೆ ಹಾಸ್ಟೆಲ್ಸ್ಗೆ ಹೋಗ್ಬೋದು, ಬೇರೆ ಸ್ಟೇಟ್ಗೆ ಹೋಗಿ ಓದ್ಬೋದು. ಇದನ್ನು ಟ್ರೈ ಮಾಡಿದ್ರೆ ಫಾರಿನ್ ಸ್ಥಿತಿ ಸ್ವಲ್ಪ ಕಮ್ಮಿಯಾಗೇ ಇದೆ, ಆದರೂ ನಿಮಗೆ ಇಷ್ಟವಾದಂಥ ಬೇರೆ ದೇಶಗಳಿಗೆ ಹೋಗಿ ಓದ್ತಕ್ಕಂಥ ಯೋಗ ಎಲ್ಲವೂ ಇದೆ. ಅದರಿಂದ ಓದಿನ ವಿಷಯದಲ್ಲಿ ಸಾಧನೆಯನ್ನು ಮಾಡ್ತಾರೆ. ಇನ್ನು ಉದ್ಯೋಗದಲ್ಲಿ 3 ರೀತಿ. ಸ್ವಂತ ವ್ಯಾಪಾರ ಮಾಡೋರಿಗೆ ತುಂಬ ಒಳ್ಳೆಯದಾಗುತ್ತೆ. 10 ರೂಪಾಯಿ ಖರ್ಚು ಮಾಡಿದ್ರೆ 5ರಷ್ಟು 10ರಷ್ಟು ಲಾಭ ಬರ್ತಕ್ಕಂಥ. 10 ರೂಪಾಯಿ ಖರ್ಚು ಮಾಡಿದ್ರೆ 50 ರೂಪಾಯಿ ಬಂತು, 50 ರೂಪಾಯಿ ಖರ್ಚು ಮಾಡಿದ್ರೆ 500 ರೂಪಾಯಿ ಬಂತು ಅನ್ನೋ ರೀತಿ ಲಾಭಗಳನ್ನ ಎದುರು ನೋಡ್ಬೋದು. ತರಕಾರಿ ಮಾಡೋರಿಂದ ಹಿಡಿದು ಬೆಳ್ಳಿ ಬಂಗಾರ ಮಾರೋರ್ವರೆಗೂ ವೆರೈಟೀಸ್ ಆಫ್ ಬಿಸ್ನೆಸ್ಸಲ್ಲಿ ಎಲ್ಲರಿಗೂ ಭಾಳ ಒಳ್ಳೆಯದಾಗುತ್ತೆ. ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಒಳ್ಳೆ ಟೀಮ್ ಲೀಡರ್ಸ್ ಆಗ್ಬೋದು, ಜನರಲ್ ಮ್ಯಾನೇಜರ್, AGM, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್, CEO, ಈ ಥರದ್ದೆಲ್ಲ ಒಳ್ಳೊಳ್ಳೆ ಪೊಸಿಷನ್ಗೆ ಒಳ್ಳೆ ಪ್ರೈವೇಟ್ ಸೆಕ್ಟರ್ ಕೆಲಸ ಮಾಡ್ತಿರ್ತಕ್ಕಂಥ ಪ್ರಮೋಷನ್ ತೊಗೊಂಡು ಹೋಗ್ಬೋದು. ಹೊರ ದೇಶಕ್ಕೆ ಯಾರಾದರೂ ಹೋಗಬೇಕು, ಇಲ್ಲ ಮೈಗ್ರೇಷನ್ ಮಾಡಬೇಕು, ಸ್ಟೇಟ್ ಬಿಟ್ಟು ಸ್ಟೇಟ್ಗಳಿಗೆ ಕೆಲಸಕ್ಕೆ ಹೋಗ್ಬೇಕು ಅನ್ನೋರು ಕೂಡ ಪ್ರೈವೇಟ್ ಸೆಕ್ಟರ್ವರಿಗೆ ಒಳ್ಳೇದಾಗುತ್ತೆ. ಸಿಂಹರಾಶಿಯವರಿಗೆ, ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಗೌರ್ಮೆಂಟ್ ಸೆಕ್ಟರಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮಾತ್ರನೇ, ಗೌರ್ಮೆಂಟ್ ಸೆಕ್ಟರ್ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಮಾತ್ರನೇ ತೊಂದರೆಗಳಾಗೋ ಚಾನ್ಸಸ್ ಜಾಸ್ತಿ. ಸಿಂಹರಾಶಿಯಲ್ಲೇ ಕೇತು ಇದಾರಲ್ಲ, ಸಿಂಹರಾಶಿಯಲ್ಲಿ ಕೇತು ಇರೋದ್ರಿಂದ ಇಡೀ ವಿಶ್ವದಲ್ಲೇ ಸರ್ಕಾರ ಅಲ್ಲ ಒಂಥರ ನಲುಗೋಗೋ ಪರಿಸ್ಥಿತಿಗೆ ಬಂದಿದೆ. ಅಂದರೆ ಅಲ್ಲೋಲ ಕಲ್ಲೋಲ ಅಯೋಮಯ ಆಗೋಗಿದೆ. ಅದರಿಂದ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಕಾನ್ಸ್ಟೇಬಲ್ ಟು ಕಮಿಷನರ್, ಕಾರ್ಪೊರೇಟರ್ ಟು ಮಿನಿಸ್ಟರ್, ವಿತಿನ್ ಪ್ಯಾರಾಮೀಟರ್ ಕೆಲಸ ಮಾಡಿದ್ರೆ ಒಳ್ಳೇದು. ಏನಾದರೂ ಪ್ಯಾರಾಮೀಟರ್ ಬಿಟ್ಟು ಕೆಲಸ ಮಾಡಿದ್ರು ಅಂದರೆ ಅವ್ರಿಗೆ ನೋಟಿಸಸ್ ಆಗ್ಬೋದು, ಎನ್ಕ್ವೈರಿ ಆಗ್ಬೋದು, ಸಸ್ಪೆನ್ಷನ್ಸ್ ಆಗ್ಬೋದು, ಈವನ್ ಪನಿಷ್ಮೆಂಟ್ ಕೂಡ ಆಗೋ ಚಾನ್ಸಸ್ ಉಂಟು. ಅದರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ಇದ್ರ ನಂತರ ಇನ್ನೇನು ಕೆರಿಯರ್ ಆದಮೇಲೆ ಮದುವೆಗೋಸ್ಕರ ನೋಡ್ತಾರೆ. 7ನೇ ಮನೇಲಿ ರಾಹು ಇರೋದ್ರಿಂದ ಮದುವೆನ ಮುಂದೂಡಿದ್ರೆ ಒಳ್ಳೇದು. ಗುರುಗಳೇ ಆಲ್ರೆಡಿ 32 ಆಯಿತು, ಆಲ್ರೆಡಿ 34 ಆಯಿತು ಅನ್ನೋರು, ಸೊ 2 ಚೆಕಪ್, ಡಬಲ್ ಚೆಕಪ್ ಅಂತೀವಲ್ಲ, ಅದರಿಂದ ಸಂಬಂಧ ಹೇಗಿದೆ, ಡಬಲ್ ಚೆಕಪ್, ಟ್ರಿಪಲ್ ಚೆಕಪ್ ಮಾಡ್ಕೊಳ್ಳೋದು ಒಳ್ಳೆಯದೇ. ಅದ್ರ ಜೊತೆಗೆ ಜಾತಕ ಬರ್ತ್ ಸ್ಟಾರ್ ಆಗ್ಬೋದು, ಬರ್ತ್ ನಂಬರ್ ಆಗ್ಬೋದು, ಡೇಟ್ ಆಫ್ ಬರ್ತ್ ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಮ್ಯಾರೇಜ್ಗೆ ಹೋಗೋದು ಉತ್ತಮ. ಇನ್ನು ಮಕ್ಕಳಿಗೋಸ್ಕರ ನೋಡ್ತಿರ್ತಕ್ಕಂಥವ್ರು ಅವರು ಅಷ್ಟೇ ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಒಳ್ಳೆಯದು. ಗುರುಗಳೇ ನ್ಯಾಚುರಲ್ ಆಗಿದ್ದರೆ ಬಿಟ್ಬಿಡಿ. ಈ ಕೆಲವರು ದುಡ್ಡು ಖರ್ಚು ಮಾಡಿ ಹೋಗ್ತಾರಲ್ಲ, IVF ಅದು ಇದು ಅಂತೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರಲ್ಲ, ಅವರು ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು ಇದನ್ನು ಬಿಟ್ಟ ಮೇಲೆ ಇನ್ನೇನಿದೆ, ಹಣಕಾಸಿನ ವಿಷಯದಲ್ಲಿ ಖಂಡಿತವಾಗ್ಲೂ ತೊಂದರೆ ಇಲ್ಲ. ಪ್ಲಡ್ಜೆಡ್ ಗೋಲ್ಡ್ ವಾಪಸ್ ತರ್ಬೋದು. ಬೈಯಿಂಗ್ ಸೆಲ್ಲಿಂಗ್ ಪ್ರಾಪರ್ಟಿ ಚೆನ್ನಾಗಿರುತ್ತೆ. ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥವ್ರಿಗೆ ಒಳ್ಳೆ ಲಾಭ ಬರುತ್ತೆ. ಮ್ಯೂಚುವಲ್ ಫಂಡಲ್ಲೆಲ್ಲ ಇನ್ವೆಸ್ಟ್ ಮಾಡೋರಿಗೆ ಒಳ್ಳೆ ಲಾಭ ಬರುತ್ತೆ. ಆಮೇಲೆ ಮನೆ ಕಟ್ಕೋಬೋದು, ಸೈಟ್ ತೊಗೋಬೋದು, ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಮಾಡ್ಬೋದು, ಬಿಲ್ಟೆಡ್ ಪ್ರಾಪರ್ಟಿ ಪರ್ಚೇಸ್ ಮಾಡ್ಬೋದು, ಕಾಂಪ್ಲೆಕ್ಸ್ ರೀತಿ ಪರ್ಚೇಸ್ ಮಾಡ್ಬೋದು, ರೆಂಟಲ್ ಇನ್ಕಮ್ ಬರೋ ಥರ ಮನೆ ಕಟ್ಕೋಬೋದು. ಇವೆಲ್ಲ ಕೂಡ ಪಾಸಿಬಿಲಿಟೀಸು ಚೆನ್ನಾಗಿದೆ. ಇನ್ನು ಮೈನಸ್ ಪಾಯಿಂಟ್ಗೆ ಅಂತ ಬಂದ್ವಿ ಅಂದರೆ, ರಾಶಿಯಲ್ಲಿ ಕೇತು, ಚಂದ್ರನ ಮೇಲೆ ಕೇತು ಅಂತ ಆಯ್ತಾಗ. ಚಂದ್ರನ ಮೇಲೆ ಕೇತು ಅಂದರೆ ಮನಸ್ಸಿನಲ್ಲಿ ಎಷ್ಟು ಸಿಂಹರಾಶಿಯಲ್ಲಿ ಹುಟ್ಟರು ಮೊದಲೇ ಖಡಕ್ಕಾಗಿರ್ತಾರೆ, ತುಂಬ ಆಟಿಟ್ಯೂಡ್ ಇರ್ತಾರೆ, ಕಾನ್ಫಿಡೆನ್ಸ್ ಓರಿಯೆಂಟೆಡ್ ಇರ್ತಾರೆ. ಈ ಕಾನ್ಫಿಡೆನ್ಸ್ ಇದೆಲ್ಲ ಇರೋರು ಅವ್ರ ಮಾತು, ಅವ್ರ ದಾಟಿನೇ ಕಾನ್ಫಿಡೆನ್ಸ್ ಇರೋರು ಕಾಂಪ್ರಮೈಸ್ ಆಗೋದೇ ಇಲ್ಲ. ಇದೆಲ್ಲ ಇರೋರಿಗೆ ಚಂದ್ರನ ಮೇಲೆ ಕೇತು ಬಂದಿರೋದ್ರಿಂದ ಇವಾಗ ಏನಾಗುತ್ತೆ ಅಂದರೆ ಮನಸ್ಸಿನಲ್ಲಿ ಏನೋ ಒಂಥರ ಕಳವಳ, ಏನೋ ಒಂಥರ ಆತಂಕ, ಏನೋ ಒಂಥರ
ಕಾನ್ಫಿಡೆನ್ಸ್ ಇದ್ದಂಗೆ ಒಂದು ಸ್ವಲ್ಪ ಲೋ ಥರ ಆಗೋ ಥರ ವೇರಿಯೇಷನ್ ಜಾಸ್ತಿ ಆಗೋ ಥರ ಅವ್ರಿಗೆ ಅನಿಸ್ತಾ ಇರುತ್ತೆ. ಇದರಿಂದ ಏನು ಮಾಡ್ಬಿಡ್ತಾರೆ ಅಂದರೆ ಸ್ಲಿಪ್ ಆಫ್ ದ ಟಂಗ್ ಯಾರಿಗಾದ್ರೂ ಏನಾದ್ರು ಒಂದು ಮಾತು ಹೇಳ್ಬಿಟ್ಟು ತುಂಬಾ ತುಂಬಾ ದೊಡ್ಡ ದೊಡ್ಡ ರಿಲೇಷನ್ಶಿಪ್ನ ಕಳ್ಕೊಂಡ್ಬಿಡ್ಬೋದು. 15 ವರ್ಷದ ಫ್ರೆಂಡ್ಶಿಪ್ಪು ಏನೋ ಒಂದು ಹೇಳಿದೆ, ನಿನ್ನ ಸವಾಸ ಬೇಡ ಹೋಗು ಅಂತ ಬಿಟ್ಟು ಬಿಡ್ಬೋದು. ಅದು ಯಾಕೆ ಗಂಡ ಹೆಂಡ್ತಿರ ನಡುವೆ 15 ವರ್ಷ 20 ವರ್ಷ ಸಂಸಾರ ಮಾಡಿರ್ತಕ್ಕಂಥವ್ರು ಏನೋ ಒಂದು ಮಾತುಕತೆ ಆಯಿತು, ಏನೋ ಒಂದು ಆರ್ಗ್ಯುಮೆಂಟ್ ಆಯಿತು, ಇಲ್ಲ ನಾವು ಸಪ್ರೇಟ್ ಆಗ್ಬಿಡೋಣ ಅನ್ನೋ ಲೆವೆಲ್ಗೆ, ದೂರ ಆಗ್ಬಿಡೋಣ ಅನ್ನೋ ಲೆವೆಲ್ಗೆ, ಡಿವೋರ್ಸ್ ತಗೊಂಡ್ಬಿಡೋಣ ಅನ್ನೋ ಲೆವೆಲ್ಗೆ ಗಂಡ ಹೆಂಡ್ತಿರ ನಡುವೆ ಬರ್ಬೋದು. ಅಕ್ಕ ತಂಗೀರು, ಅಣ್ಣ ತಮ್ಮಂದರು, ಫ್ಯಾಮಿಲಿ ಫಸ್ಟ್ ಅಲ್ವಾ ಇವತ್ತು, ತಂದೆ ತಾಯಿ ಎಲ್ಲರ ಜೊತೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಹೆಚ್ಚಾಗಿ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರಿಂದ ಫ್ಯಾಮಿಲಿ ಫಸ್ಟ್ ಅನ್ನೋದನ್ನ ಮರಿದೆ ಅದನ್ನ ನೋಡ್ಸ್ಕೊಂಡು ಹೋಗಿ. 7ನೇ ಮನೇಲಿ ರಾಹು ಕೂಡ ಅದೇ ಕೆಲಸನೇ ಮಾಡುತ್ತೆ. ಆಲ್ ಟೈಪ್ಸ್ ಆಫ್ ರಿಲೇಷನ್ಶಿಪ್, ಅದರಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡ್ತಿದ್ರೆ, ಬಿಸ್ನೆಸ್ ಅದೆಲ್ಲ ವ್ಯಾಪಾರಗಳು ಮಾಡ್ತಿದ್ರೆ ಸ್ವಲ್ಪ ತೊಂದರೆಗಳು ಬರ್ಬೋದು. ಯಾಕಂದರೆ ಪಾರ್ಟ್ನರ್ಶಿಪ್ನ ಸ್ಥಾನ ಅದು 7ನೇ ಮನೆ. ಇನ್ನು 5ನೇ ಮನೆಯಲ್ಲಿ ಚಂದ್ರ ಇರೋದು 12ನೇ ಮನೆಯಲ್ಲಿ ಸ್ವಲ್ಪ ಮಕ್ಕಳಿಂದ. ಸೊ ಯಾವ ಥರ ಪ್ರೈಮರಿ ಸ್ಕೂಲ್, ಮಿಡ್ಲ್ ಸ್ಕೂಲ್, ಹೈಸ್ಕೂಲ್ ಮಕ್ಕಳೆಲ್ಲ ಏನೋ ತೊಂದರೆ ಕೊಟ್ಬಿಡಲ್ಲ. ಈ ಕಾಲೇಜ್ ಓದ್ತಿದ್ದಾರೆ, PUC ಓದ್ತಿದ್ದಾರೆ, ಬೇರೆ ಊರಲ್ಲಿ ಓದ್ತಿದ್ದಾರೆ, ಬೇರೆ ಸ್ಟೇಟಲ್ಲಿ ಓದಿಸ್ತಾ ಇದ್ದೀನಿ ಮಗುನ, ಬೇರೆ ಕಂಟ್ರಿಲಿ ಓದಿಸ್ತಾ ಇದ್ದೀನಿ, ಅವರು ಏನಾದರೂ ಬ್ಯಾಡ್ ಕಂಪನಿಯಲ್ಲಿ ಬ್ಯಾಡ್ ಹ್ಯಾಬಿಟ್ಸ್ ಕಲ್ತ್ಕೊಂಡು ಏನೋ ಒಂದು ಲವ್ ಅಫೇರ್ ಇದಕ್ಕೆಲ್ಲ ಬಿದ್ದು, ಸೊ ನಿಮಗೆಲ್ಲ ಎನ್ಕ್ವೈರೀಸ್ ಬರ್ಬೋದು ಇನ್ಸ್ಟಿಟ್ಯೂಷನಿಂದ, ಕಾಲೇಜ್ ಇನ್ಸ್ಟಿಟ್ಯೂಷನಿಂದ ಹಿಂಗೆಲ್ಲ ಮಾಡ್ತಿದ್ದಾನೆ ಮಗ ಮಗಳು ಅಂತ. ಅದರಿಂದ ಮಕ್ಕಳ ಬಗ್ಗೆ ಸ್ವಲ್ಪ ಕೇರ್ ಇರಲಿ. ಬೆಳಗ್ಗೆ ಕಾಲೇಜ್ಗೆ ಹೋಗ್ತಾರೆ, ಸಂಜೆ ಬಂದುಬಿಡ್ತಾರೆ ಅಂತ ಹೇಳ್ತಕ್ಕಂಥವ್ರು ಇದ್ದರೆ ಪರವಾಗಿಲ್ಲ. ಬಟ್ ಬೇರೆ ಸ್ಟೇಟು, ಬೇರೆ ಕಂಟ್ರಿಲೆಲ್ಲ ಓದಿಸ್ತಿದ್ದಾರೆ ಅಂದಾಗ, ಹಾಸ್ಟೆಲ್ ರೀಡಿಂಗಲ್ಲೆಲ್ಲ ಇದ್ದಾರೆ ಅಂದಾಗ ಇದನ್ನು ನೋಡ್ಕೋಬೇಕು, ಇಲ್ಲಾಂದರೆ ಅದರಿಂದ ತೊಂದರೆಗಳು ಬರ್ಬೋದು. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ತಾಯಂದಿರಿಗೆ, ಮಕ್ಕಳ ತಾಯಂದಿರಿಗೆ, ಅಂದರೆ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರ ತಾಯಂದಿರು. ಸೊ ನನ್ನ ಪ್ರಕಾರ ಒಂದು 30 ವರ್ಷಕ್ಕೆ ಮದುವೆ ಆಗಿ ಒಂದು ಮಗು ಇರುತ್ತೆ ಅಂತ ಇಟ್ಕೊಳ್ಳಿ, ಸಿಂಹರಾಶಿಯಲ್ಲಿ ಹುಟ್ಟಿರೋದು ಅಂಥವ್ರು ಒಂದು ಸ್ವಲ್ಪ ಯಂಗ್ ಮದರ್ ಅಲ್ವಾ, ಅದರಿಂದ ಅವ್ರಿಗೇನು ಅಂತ ತೊಂದರೆ ಆಗಲ್ಲ. ಯಾರೊಂದು 50, 60 ಸೀನಿಯರ್ ಸಿಟಿಸನ್ ಈ ಥರ ಇರ್ತಾರೋ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರ ತಾಯಂದ್ರಿಗೆ ಮೆಡಿಕಲ್ ಚೆಕಪ್ ಅತ್ಯವಶ್ಯಕ. ಇಲ್ಲಾಂದರೆ ಅವ್ರಿಗೆ ಆಯುಷ್ಗೆ ಗಂಡಾಂತರಗಳು ಬರ್ತಕ್ಕಂಥದ್ದು, ಏನೋ ಕೆಳಗೆ ಬಿದ್ದರು, ಫ್ರ್ಯಾಕ್ಚರ್ ಆಯಿತು, ಆಪ್ರೇಷನ್ನು, ಸರ್ಜರಿ, ಈ ಥರದ್ದು ಏನು ಬೇಕಾದರೂ ನಡೀಬೋದು. ಅದರಿಂದ ಸ್ವಲ್ಪ ಕೇರ್ ತಗೊಳ್ಳಿ. ಅದೇ ರೀತಿ ನಿಮಗೂ ಸಹ ರಾಶಿಯಲ್ಲಿ ಕೇತು ಇರೋದ್ರಿಂದ, 7ನೇ ಮನೇಲಿ ರಾಹು, 8ನೇ ಮನೇಲಿ ಶನಿ ಇರೋದ್ರಿಂದ, ಸೊ ಹಾರ್ಟ್ ರೀಜನ್ನು, ಆಮೇಲೆ ಹೆಡ್ ರೀಜನ್, ಇದಕ್ಕೆ ಕೆಲವು ತೊಂದರೆಗಳು ಬರ್ಬೋದು. ಸೊ ಅದೆಲ್ಲ ಸಿಂಪ್ಟಮ್ಸ್ ಇತ್ತು ಅಂದರೆ ಟ್ರೀಟ್ಮೆಂಟ್ಸ್ ಕಡೆಗೆ ಗಮನ ಕೊಡಿ, ಇಲ್ಲಾಂದರೆ ಆಪ್ರೇಷನ್ ಸರ್ಜರಿವರೆಗೂ ಹೋಗ್ತಕ್ಕಂಥ ಚಾನ್ಸಸ್ಸು. ಅದರಿಂದ ಸ್ವಲ್ಪ ಮನಸ್ಸು ನೆಮ್ಮದಿ, ಫುಡ್ ಆ್ಯಂಡ್ ಸ್ಲೀಪ್ ಅಷ್ಟೇ ಸ್ವಲ್ಪ ತೊಂದರೆನೇ ಆಗ್ಬೋದು. ಅದರಿಂದ ಸ್ವಲ್ಪ ಫಿಸಿಕಲ್ ಎಕ್ಸಸೈಸು, ಮೆಂಟಲ್ ಎಕ್ಸಸೈಸ್ ನಮ್ಮೆಲ್ರಿಗೂ ಗೊತ್ತಿರೋದು ಧ್ಯಾನ. ಓಕೆ, ಸೊ ನೀವು ಆಧ್ಯಾತ್ಮಿಕವಾಗಿ ದೇವಸ್ಥಾನಗಳಿಗೆ ಹೋಗೋರಾದರೆ ಹೆಚ್ಚು ದೇವಸ್ಥಾನಗಳಿಗೆ ಹೋಗೋದಕ್ಕೆ ಪ್ರಯತ್ನ ಪಡಿ. ಒಳ್ಳೆ ವೈಬ್ಸ್ ಇರತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿ ಬನ್ನಿ ಲೋಕಲಲ್ಲಿ. ಅದೇ ರೀತಿ ಮೆಡಿಟೇಷನ್ ಮಾಡಿ, ಫಿಸಿಕಲ್ ಎಕ್ಸಸೈಸು, ನೀವು ವಾಕಿಂಗ್ ಮಾಡ್ತಿರ್ತೀರೋ, ಸ್ವಿಮ್ಮಿಂಗ್ ಮಾಡ್ತಿರ್ತೀರೋ, ಏನೇ ಇರಲಿ ಅದನ್ನೊಂದು ಸ್ವಲ್ಪ ಹೆಚ್ಚಿಸ್ಕೊಳ್ಳಿ. ಒಂದು ಅರ್ಧ ಗಂಟೆ ಮಾಡೋರು ಇನ್ನೊಂದು 15 ನಿಮಿಷ ಜಾಸ್ತಿ ಮಾಡ್ತಕ್ಕಂಥದ್ದು, ಇದನ್ನು ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ. ಇದು ಬಿಟ್ಟು ಯಾವುದಾದ್ರೂ ಪರಿಹಾರನ ಅಂದರೆ ಒಂದೇ ಪರಿಹಾರ, ನವಗ್ರಹಗಳಿಂದನೇ 12 ರಾಶಿ ನಡಿಬೇಕು, 12 ರಾಶಿ 27 ನಕ್ಷತ್ರದಲ್ಲಿ ಇರಬೇಕು. ಸೊ ಅದರಿಂದ ತುಂಬ ಮುಖ್ಯವಾದಂಥ ದೇವಸ್ಥಾನಗಳು, ನವಗ್ರಹ ದೇವಸ್ಥಾನಗಳು ನಮಗೆಲ್ರಿಗೂ ಗೊತ್ತಿದ್ದಂಗೆ ತಮಿಳುನಾಡಲ್ಲಿ ಕುಂಭಕೋಣಂ ಟೆಂಪಲ್ ಸಿಟಿ ಅಂತಾರೆ. ಆ ಟೆಂಪಲ್ ಸಿಟಿಯಲ್ಲಿ 9 ನವಗ್ರಹಗಳ ದೇವಸ್ಥಾನ ಇದೆ. ಆ 9 ನವಗ್ರಹಗಳ ದೇವಸ್ಥಾನಕ್ಕೆ 3 ತಿಂಗಳಿಗೊಮ್ಮೆ ಹೋಗಿ ಬಂದ್ರಿ ಅಂದರೆ ವರ್ಷಕ್ಕೆ 4 ಸತಿ ಆಗುತ್ತೆ. ಇಲ್ಲ 4 ತಿಂಗಳಿಗೊಮ್ಮೆ ಹೋಗಿ ಬಂದಿದ್ರೆ 3 ಸತಿ ಆಗುತ್ತೆ. 6 ತಿಂಗಳಿಗೊಮ್ಮೆ ಹೋಗಿ ಬಂದ್ರಿ ಅಂದರೆ 2 ಸತಿ ಆಗುತ್ತೆ. ಮಿನಿಮಮ್ 2 ಸತಿ ಆದರೂ ಹೋಗಿ ಬನ್ನಿ. ಆ ಎಲ್ಲ ನವಗ್ರಹಗಳ ದೇವಸ್ಥಾನದಲ್ಲಿನೂ ಪೂಜೆ ಅರ್ಚನೆ ಪೂಜೆ ಮಾಡಿಸ್ಕೊಂಡು ಬಂದ್ರಿ ಅಂದರೆ ಒಂದು 10 ನಿಮಿಷ ಅದು ನೀವು ಮಿನಿಮಮ್ ಟೆಂಪಲಲ್ಲಿ ಕುಳಿತು ಬರ್ತೀರಾ. ಒಂದು 10 ನಿಮಿಷ ಜೊತೆಯಲ್ಲಿ ಪೂಜೆ ಅರ್ಚನೆಗೆ 10 ನಿಮಿಷ, ಒಂದು 10 ನಿಮಿಷ ಕುಳಿತು ಧ್ಯಾನ ಮಾಡಿ ಬನ್ನಿ. ಆ ಯಾವ ಗ್ರಹದ ಸ್ಥಳದಲ್ಲಿ ಕುಳಿತಿರ್ತೀರೋ, ಬುಧ ಗ್ರಹದ ದೇವಸ್ಥಾನದಲ್ಲಿ ಕುಳಿತಿದ್ದೀರೋ, ಬುಧ ನನಗೆ ಒಳ್ಳೇದು ಮಾಡಬೇಕು ಅಂತ ಒಂದು ಧ್ಯಾನ ಮಾಡಿ ಬನ್ನಿ. ಇದು ಬಿಟ್ಟು ಮುಖ್ಯವಾಗಿ ಸಾಧ್ಯವಾದರೆ ಶನಿವಾರ ಭಾನುವಾರ ಹೋಗ್ಬೋದು, ಇದೇ ವಾರ ಹೋಗ್ಬೇಕು ಅನ್ನೋದೆಲ್ಲ ರಿಸ್ಟ್ರಿಕ್ಷನ್ ಇಟ್ಕೊಳ್ಳೇಬೇಡಿ. ಅದೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಂಗೆಲ್ಲ ಹೋದ್ರಿದ್ರೆ ಕಷ್ಟ ಆಗ್ಬಿಡುತ್ತೆ. ಸೂರ್ಯನ ದೇವಸ್ಥಾನದಲ್ಲಿ, ಯಾಕಂದರೆ ಸಿಂಹರಾಶಿಯಲ್ಲೇ ಕೇತು ಇರೋದ್ರಿಂದ ಸೂರ್ಯನ ದೇವಸ್ಥಾನದಲ್ಲಿ ಮಾತ್ರ ಸಾಧ್ಯವಾದರೆ ಅಭಿಷೇಕಕ್ಕೆಲ್ಲ ಕೊಟ್ಟು ಅರ್ಚನೆ ಮಾಡಿಸಿ. ಅವಾಗ ಏನಾಗುತ್ತೆ, 10-20 ನಿಮಿಷ ಅರ್ಚನೆ ಪೂಜೆ ಅನ್ನೋದು ನೀವು ಅಭಿಷೇಕಕ್ಕೆಲ್ಲ ಕೊಟ್ಟಿದ್ದಾನೆ ಒಂದು 1 ಅವರ್ ಆದರೂ ನೀವು ಆ ದೇವಸ್ಥಾನದಲ್ಲಿ ಸ್ಪೆಂಡ್ ಮಾಡೋ ಚಾನ್ಸಸ್ ಉಂಟು. ಇಲ್ಲಾಂದ್ರೂ ಒಂದು ಅರ್ಧ ಗಂಟೆ 1 ಅವರ್ ಸ್ಪೆಂಡ್ ಮಾಡಿ ಬನ್ನಿ, ಒಂದು ಧ್ಯಾನ ಮಾಡಿ. ಓಕೆ, ಸೂರ್ಯ. ಆಮೇಲೆ ರಾಶಿಯಲ್ಲೇ ಕೇತು, 7ನೇ ಮನೆಯಲ್ಲೇ ರಾಹು. ಅದರಿಂದ ಕೇತು ದೇವಸ್ಥಾನದಲ್ಲಿ ಕೀಳ್ಪೆರುಂಪಳ್ಳಂ ಕೇತು ಗ್ರಹದ ದೇವಸ್ಥಾನ, ರಾಹು ತಿರುನಾಗೇಶ್ವರ ದೇವಸ್ಥಾನ. ಆಮೇಲೆ ಇನ್ನೊಂದು ಗ್ರಹ ಶನಿ 8ನೇ ಮನೆಯಲ್ಲಿದ್ದಾನೆ, ಅಷ್ಟಮ ಸ್ಥಾನದಲ್ಲಿ. ಸೊ ಆಯುಷ್ ಸ್ಥಾನದಲ್ಲಿ ಶನಿ ಅಲ್ವ, ಅದರಿಂದ ಅವನು ಆಯುಷ್ಕಾರಕ ಬೇರೆ. ಶನಿ ದೇವಸ್ಥಾನದಲ್ಲಿ ಕೂಡ ಅಷ್ಟೇ, ತಿರುನಲ್ಲಾರು ಅಲ್ಲಿ ಶನಿ ದೇವಸ್ಥಾನದಲ್ಲಿ ಕೂಡ ಅಭಿಷೇಕಕ್ಕೆ ಕೊಟ್ಟು ಒಂದು 1 ಅವರು ನೀವಲ್ಲಿ ಧ್ಯಾನ ಮಾಡಿ, ಒಂದು ಅರ್ಧ ಗಂಟೆ ಅಲ್ಲಿ ಸ್ಪೆಂಡ್ ಮಾಡಿ. ಏನೇನೋ ಮಾತಾಡ್ಕೊಂಡು ಹೋಗೋದಲ್ಲ, ಶನಿ ಗ್ರಹದ ಮಂತ್ರಗಳು ಯಾವುದೇ ಆಗಲಿ
ಶನಿಗ್ರಹದ ಮಂತ್ರ, ಸೂರ್ಯಗ್ರಹದ ಮಂತ್ರ, ಆಮೇಲೆ ರಾಹು ಕೇತು ಗ್ರಹದ ಮಂತ್ರಗಳು ಜಸ್ಟ್ ಗೂಗಲಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಕೇತು ಗ್ರಹದ ಮಂತ್ರ, ರಾಹು ಗ್ರಹದ ಮಂತ್ರ, ಸೂರ್ಯ ಗ್ರಹದ ಮಂತ್ರ, ಶನಿ ಗ್ರಹದ ಮಂತ್ರ, ಅದು ಬೀಜ ಮಂತ್ರ ಸಿಗುತ್ತೆ, ನಾರ್ಮಲ್ ಆದಂಥ ಮಂತ್ರ ಸಿಗುತ್ತೆ. ಈ 3 ಮಂತ್ರಗಳು ಸಿಗುತ್ತೆ ನಿಮಗೆ. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಆ ಮಂತ್ರಗಳನ್ನ ಎಷ್ಟಾಗುತ್ತೋ ಅಷ್ಟು ಆ ಸ್ಥಳದಲ್ಲಿ ನೀವು ಜಪ ಮಾಡಿ ಬಂದರೆ ಅಂದರೆ ಈ ಎಲ್ಲ ಸಮಸ್ಯೆಗಳಿಂದ ಹೊರಬಂದ್ಬಿಡ್ತೀರ. ಆ ಥರ ನೀವು ಹೊರಬರಬೇಕು ಅಂತ ನಾವು ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿನ ಪ್ರಾರ್ಥನೆ ಮಾಡ್ತೀವಿ. ಸೊ ನಿಮಗೂ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಆಯುರ ಆರೋಗ್ಯ ಅಷ್ಟೇಶ್ವರನ ಸಿದ್ಧಿವಿನಾಯಕ ಶರಬೇಶ್ವರ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ವಿಡಿಯೋಗಳಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.